ಅವನಿಗೆ ತಾಕತ್ತು ದಮ್ಮು ಅವನ ಸತ್ಯ ಅರ್ಚನ್ ತುಂಡಾಗಿದ್ರೆ ಅನಂತರಾಮಯ್ಯ ಅವ್ರನ್ನ ಕರ್ಕೊಂಡು ನಾಳೆ 12 ಗಂಟೆಗೆ ಶಿವನ ದೇವಸ್ಥಾನದಲ್ಲಿ ಬನ್ನಿ. ಮಾನವೀಯತೆ ಮನುಷ್ಯತ್ವ ಇಲ್ಲದ ನಾಯಿ ಇವನು ಜನಗಳ ಮೇಲೆ ಟೋಪಿ ಇಟ್ಟು ಇಲ್ಲಿ ಬಂದಿರೋದು. 840 CS ವೆಂಕಟೇಶ್ ಇವರು 3 ವರ್ಷ ಆದ್ರೂ ನಮ್ಗೆ ದುಡ್ಡು ರಿಟರ್ನ್ ಇಲ್ಲ, ಯಾವುದೇ ಇಂಟ್ರೆಸ್ಟ್ ಕೊಡ್ಲಿಲ್ಲ. ಅವನಿಗೆ ತಾಕತ್ತು ದಮ್ಮಿದ್ರೆ ಅವ್ರ ಊರಲ್ಲಿ ಹೋಗಿ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಳಕ್ ಹೇಳಿ, ಅವನಿಗೆ ಗೊತ್ತಾಗುತ್ತೆ ಅವನ ಕೆಪಾಸಿಟಿ ಏನೋ ಅನ್ನೋದು. ಇಲ್ಲಿ ಅಮಾಯಕರಿದ್ದಾರೆ ವೇಮಗಲ್ಲಲ್ಲಿ ಬಂದು ಒಂದ್ಸರಿ ಟೋಪಿ ಹಾಕಿದ್ದಾಯ್ತು, ಇನ್ನೊಂದ್ಸರಿ ಬಂದು ನಮ್ಮೂರಲ್ಲಿ ಟೋಪಿ ಹಾಕಿದಾನೆ, ನಮ್ಮೂರ ಹಾಕ್ಸ್ಕೊಂಡಿದ್ದಾರೆ. ಅದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಅದು ಯಾವ ತರ ಟೋಪಿ ಅನ್ನೋದು. ನಾಳೆ ಶಿವನ ದೇವಸ್ಥಾನದಲ್ಲಿ 12 ಗಂಟೆಗೆ ವಿತ್ ಮೀಡಿಯಾ ಸಮೇತ ನಾನು ಇರ್ತೀನಿ. ಅವನಿಗೆ ತಾಕತ್ತು ದಮ್ಮು ಅವನ ಸತ್ಯ ಅರ್ಚನ್ ತುಂಡಾಗಿದ್ರೆ ಅನಂತರಾಮಯ್ಯ ಅವ್ರನ್ನ ಕರ್ಕೊಂಡು ನಾಳೆ 12 ಗಂಟೆಗೆ ಶಿವನ ದೇವಸ್ಥಾನದಲ್ಲಿ ಬನ್ನಿ. ಅನಂತರಾಮಯ್ಯ ಅವರು ನಮ್ಮೂರಿಗೆ ಹೊಸದೇನಲ್ಲ. ಅನಂತರಾಮಯ್ಯ ಅವರು ನಮ್ಮ ದೇವಸ್ಥಾನಕ್ಕೆ ಗ್ರಾನೈಟ್ ಕಲ್ಲನ್ನ ಅವರೇ ಕೊಡಿಸಿರೋದು. ಅವ್ರು ಕೊಡಿಸಿರೋ ಕಲ್ ಮೇಲೆ ನಿಂತ್ಕೊಂಡು ಇವನು ಪ್ರೆಸ್ ಮೀಟ್ ಮಾಡ್ತಾನೆ. ಸತ್ಯತೆಗಳಿಗೆ ಅನಂತರಾಮಯ್ಯನ ಕರ್ಕೊಂಬಂದ್ರೆ ಅವನು ಕೊಡಬೇಕೋ ಕೊಡಬಾರ್ದು ಅವರೇ ಹೇಳ್ತಾರೆ. ನಮಸ್ತೆ. ಈಗ ತಾನೇ ನಾನೊಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ನಮ್ಮೂರಿನ ಜನಕ್ಕೆ ನಾನು ತಿಳಿಸಿದ್ದೇನೆಂದ್ರೆ, ನಮ್ಮ ಸುಳ್ದನಹಳ್ಳಿ ಗ್ರಾಮ ಪಂಚಾಯಿತಿಯ ಅಲ್ಲಿರೋ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೂ ಅಕ್ಕ ತಂಗಿರಿಗೂ ನನ್ನ ಸೋದರರಿಗೂ ನಾನು ತಿಳಿಸೋದು ಒಂದೇ. ಈಗ ತಾನೇ ಒಂದು ವಿಡಿಯೋ ನೋಡಿದೆ, CS ವೆಂಕಟೇಶ್ ಅವರು 840 CS ವೆಂಕಟೇಶ್ ಅವ್ರು ನನ್ನ ಮೇಲೆ ಆರೋಪ ಮಾಡಿದ್ದನ್ನ ನಾನು ನೋಡಿದೆ. ಯಾರು MLC ಅನಿಲ್ ಸಾಹೇಬರು ಏನೋ ಹೇಳಿರೋದನ್ನ ಇದನ್ನ ಪ್ರೂಫ್ ತಗೊಂಬನ್ನಿ, ಆ ಪ್ರೂಫ್ ತಗೊಂಬನ್ನಿ, ಅದನ್ನೆಲ್ಲ ನನಗೆ ಬೇಕಾಗಿಲ್ಲ. ಸ್ವತಃ ನನಗೆ, ಆ ಊರಿನ ಗ್ರಾಮಸ್ಥನಿಗೆ ಆದ ನಾನು 2015-16 ಎಲೆಕ್ಷನ್ JP ಎಲೆಕ್ಷನ್ ನಿಂತಾಗ ಅನಂತರಾಮಯ್ಯ ಅವರು ಫೋನ್ ಮಾಡಿ, ನಮ್ಮ ಹುಡುಗ ಎಲೆಕ್ಷನ್ ನಿಲ್ತಾ ಇದ್ದಾನೆ, ಸ್ವಲ್ಪ ಸಹಾಯ ಮಾಡ್ಸಪ್ಪ ಅಂದಾಗ 1.5 ಕೋಟಿನ 1 ಕೋಟಿ ರೂಪಾಯಿ 75 ಲಕ್ಷ ಕ್ಯಾಶು 75 ಲಕ್ಷ RTC ಮುಖಾಂತರ ನಾನು ಕೊಟ್ಟಿದ್ದೀನಿ. ನಮ್ಮ ಸ್ನೇಹಿತರ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ. ಕ್ಯಾಶ್ ತಗೊಂಡಾಗ ಅವನ ಮನೆಯಲ್ಲಿ ನಾನು ಕೊಟ್ಟು ಬಂದಿದ್ದೀನಿ. ಆಮೇಲೆ 1-2 ವರ್ಷ ಬೇಕಾಯ್ತು ಇವರನ್ನ ಹಿಡಿಯೋದಕ್ಕೆ. ನಾನು ಅನಂತರಾಮಯ್ಯ ಅವರು ಹಿಡಿದಾದ್ಮೇಲೆ ಒಂದು ಪತ್ರ ಬರ್ಸಿದ್ದೀನಿ. ದೇವನಹಳ್ಳಿ ನಮ್ಮ ವೇಮಗಲ್ ರೋಡಲ್ಲಿರೋ ಸರ್ವೆ ನಂಬರ್ 314ನ್ನ ಬರ್ದ್ಕೊಟ್ಟ ನಮಗೆ 2,60 ಲಕ್ಷಕ್ಕೆ ಇಟ್ಕೊಳ್ಳಿ ಅಂತ. ನಂದು 1.5 ಕೋಟಿ, ಅನಂತರಾಮಯ್ಯ 50 ಲಕ್ಷ. ಇವರು 3 ವರ್ಷ ಆದ್ರೂ ನಮಗೆ ದುಡ್ಡು ರಿಟರ್ನ್ ಇಲ್ಲ, ಯಾವುದೇ ಇಂಟ್ರೆಸ್ಟ್ ಕೊಡಲಿಲ್ಲ. ನಾವೇನು ಫೈನಾನ್ಸ್ ವ್ಯವಹಾರ ಮಾಡ್ತಾ ಇರಲಿಲ್ಲ. ಆದ್ರೂ ಒಂದು ವಿಶ್ವಾಸಕ್ಕೆ, ನಂಬಿಕೆಗೆ ಯಾವುದೇ ಒಂದು ಪತ್ರ ಇಲ್ಲದೆ ಅವನಿಗೆ ಹಣನ ನಾವು ಕೊಟ್ಟಿದ್ದೆ. ಆ ವಿಶ್ವಾಸನ ಅನಂತರಾಮಯ್ಯ ಅವರ ಒಂದು ಮಾತಿಗೆ ನಾನು ಕೊಟ್ಟಿರೋದು. ಬೇರೆ ಯಾವುದೇ ಇವನು ನನಗೆ ಯಾವ ಫ್ರೆಂಡು ಅಲ್ಲ. ಇಂಥ 840ಗಳು ನನ್ನ ಹತ್ರ ಫ್ರೆಂಡ್ ಆಗಿರೋಕೆ ಚಾನ್ಸು ಇಲ್ಲ. ಆಮೇಲೆ ಈಗ ತಾನೇ ಹೇಳ್ತಾ ಇದ್ದ ಇನ್ನೊಂದು ಏನೋ ಅಮೌಂಟು ನಾವು ಏನೋ ಕೊಡಬೇಕಾಗಿಲ್ಲ, ಅವರೇ ಕೊಡಬೇಕು ಅಂತ. ನಾಳೆ ಶಿವನ ದೇವಸ್ಥಾನದಲ್ಲಿ 12 ಗಂಟೆಗೆ ವಿತ್ ಮೀಡಿಯಾ ಸಮೇತ ನಾನು ಇರ್ತೀನಿ. ಅವನಿಗೆ ತಾಕತ್ತು ದಮ್ಮು ಅವನ ಸತ್ಯ ಅರ್ಚನ್ ತುಂಡಾಗಿದ್ರೆ ಅನಂತರಾಮಯ್ಯ ಅವ್ರನ್ನ ಕರ್ಕೊಂಡು ನಾಳೆ 12 ಗಂಟೆಗೆ ಶಿವನ ದೇವಸ್ಥಾನದಲ್ಲಿ ಬನ್ನಿ. ಅನಂತರಾಮಯ್ಯ ಅವರು ನಮ್ಮೂರಿಗೆ ಹೊಸದೇನಲ್ಲ. ಅನಂತರಾಮಯ್ಯ ಅವರು ನಮ್ಮ ದೇವಸ್ಥಾನಕ್ಕೆ ಗ್ರಾನೈಟ್ ಕಲ್ಲನ್ನ ಅವರೇ ಕೊಡಿಸಿರೋದು. ಅವ್ರು ಕೊಡಿಸಿರೋ ಕಲ್ ಮೇಲೆ ನಿಂತ್ಕೊಂಡು ಇವನು ಪ್ರೆಸ್ ಮೀಟ್ ಮಾಡ್ತಾನೆ. ಸತ್ಯತೆಗಳಿಗೆ ಅನಂತರಾಮಯ್ಯನ ಕರ್ಕೊಂಬಂದ್ರೆ ಅವನು ಕೊಡಬೇಕೋ ಕೊಡಬಾರ್ದು ಅವರೇ ಹೇಳ್ತಾರೆ.
ಅವರು ಕರ್ಕೊಂಬಂದು ಹೇಳ್ದಿದ್ದು ಮುಂಚೆ ನಾನೊಂದು ಜಾಮಸ್ತಿರ್ಗೊಂದು ತಿಳಿಸ್ತೀನಿ. ಇವನು ದುಡ್ಡು ಕೊಟ್ಟಿದ್ದಾನೆ ಅಂತ ಹೇಳ್ತಾನಲ್ಲ, ಆಫ್ಟರ್ 2 ಕೋಟಿ ಕೊಟ್ಟಿದ್ದಾದ್ಮೇಲೆ ಆಫ್ಟರ್ 4 years ಈಸ್ ಪೇಡ್ 1.5 crores. ಈಸ್ ನಾಟ್ ಪೇಡ್. ಲೋನ್ ಮಾಡಿಸಿ ತಗೊಬೇಕಾಯ್ತು ನಾವು. 3 ವರ್ಷ ಕಾದು ದುಡ್ಡು ಕೊಟ್ಟಿದ್ದಲ್ದೆ 1.5 ಕೋಟಿ ನಾವು ತಗೊಂಡಿದ್ದೀವಿ. ಅವತ್ತಿಗೆ ಇವನ್ ಬ್ಯಾಲೆನ್ಸ್ 47.5 ಲಕ್ಷ ನನಗೆ, ಅನಂತರಾಮಯ್ಯ ಅವರಿಗೆ 50 ಲಕ್ಷ, ಅಲ್ಲಿಗೆ 97.5 ಲಕ್ಷ ಫ್ರಮ್ 2017. ಅವತ್ತಿಂದ ಇವತ್ತವರೆಗೂ ಬ್ಯಾಂಕ್ ಇಂಟ್ರೆಸ್ಟ್ ಲೆಕ್ಕ ಹಾಕಿ ಎಷ್ಟು ಕೊಡಬೇಕಾಗುತ್ತೆ ಇವನು ಅಂತ. ಇವನಿಗೆ ಮಾನವೀಯತೆ ಮನುಷ್ಯತ್ವ ಇಲ್ಲದ ನಾಯಿ ಇವನು. ಇವನು ಜನಗಳ ಮೇಲೆ ಟೋಪಿ ಇಟ್ಟು ಇಲ್ಲಿ ಬಂದಿರೋದು. ಅವನಿಗೆ ತಾಕತ್ತು ದಮ್ಮಿದ್ರೆ ಅವ್ರೂರಲ್ಲಿ ಹೋಗಿ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಳಕ್ ಹೇಳಿ, ಅವನಿಗೆ ಗೊತ್ತಾಗುತ್ತೆ ಅವನ ಕೆಪಾಸಿಟಿ ಏನೋ ಅನ್ನೋದು. ಇಲ್ಲಿ ಅಮಾಯಕರಿದ್ದಾರೆ ವೇಮ್ಗಲ್ಲಲ್ಲಿ ಬಂದು ಒಂದ್ಸರಿ ಟೋಪಿ ಹಾಕಿದ್ದಾಯ್ತು, ಇನ್ನೊಂದ್ಸರಿ ಬಂದು ನಮ್ಮೂರಲ್ಲಿ ಟೋಪಿ ಹಾಕಿದಾನೆ, ನಮ್ಮೂರು ಹಾಕ್ಸ್ಕೊಂಡಿದ್ದಾರೆ. ಅದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಅದು ಯಾವ ತರ ಟೋಪಿ ಅನ್ನೋದು. ಅದು ಕಾಯ್ತಾ ಇರ್ತೀನಿ ಅದರಲ್ಲಿ. ಆಮೇಲೆ ಇನ್ನೊಂದು ಹೇಳ್ದ, ನನಗೆ ಬ್ಯಾಂಕಿಂದ ಇದಾಗಿದ್ದಾರೆ ಅಂತ, ಸಸ್ಪೆಂಡ್ ಆಗಿದ್ದಾರೆ ಅಂತ. ಅವನಿಗೆ ಹೇಳಿ ಇವತ್ತು ಬ್ಯಾಂಕ್ ನಾನು ವರ್ಕ್ ಮಾಡಿರೋ ಬ್ಯಾಂಕ್ MDಗಳ ಹತ್ರ ಎಲ್ಲರ ಹತ್ರ ಕರ್ಕೊಂಡು ಹೋಗ್ತೀನಿ ಅವನ್ನ. ಸಕ್ಲೇಶ್ ಕ್ಯಾರೆಕ್ಟರ್ ಬಗ್ಗೆ ಬಂದು ಮಾತಾಡಕ್ಕೆ ಹೇಳಿ ಅವ್ರ ಹತ್ರ. ಅವರೇ ಆನ್ಸರ್ ಮಾಡ್ತಾರೆ, ನಾನು ಆನ್ಸರ್ ಮಾಡಲ್ಲ. ಅದು ಯಾವ್ದಾದ್ರು ದಾಖಲೆ ಇದ್ರೆ ತಗೊಂಬರಕ್ಕೆ ಹೇಳಿ ಅವನಿಗೆ. ಆಮೇಲೆ ಇನ್ನೊಂದು, ಅವನ್ ಲೋನ್ಗೆ ಕಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಇದುವರೆಗೂ ಲೈಫಲ್ಲಿ ನಾನು ಯಾರ ಹತ್ರ ಕಮಿಷನ್ ತಗೊಂಡಿಲ್ಲ ನನ್ನ ಕೆರಿಯರ್ ಅಲ್ಲಿ. ನಾಳೆ ಸೆಪ್ಟೆಂಬರ್ 16 ಬಂದ್ರೆ 20 ವರ್ಷ ಆಯ್ತು. ಯಾರಾದ್ರೂ ನಾನು ಕಮಿಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಅವನ ಕರ್ಕೊಂಬರಕ್ಕೆ ಹೇಳಿ, ಇಡೀ ಕರ್ನಾಟಕದಲ್ಲಿ. ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ದಾರೆ, ಅವನು ಸ್ಟಾಂಪ್ ಡ್ಯೂಟಿ ಲೋನ್ ತಗೊಂಡ್ರೆ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು. ಅವನ ಯೋಗ್ಯತೆಗೆ 1.5 ಕೋಟಿಗೆ ಸ್ಟಾಂಪ್ ಡ್ಯೂಟಿ ಅಂದ್ರೆ 75,000 ಆಗುತ್ತೆ. ಅವನ ಯೋಗ್ಯತೆಗೆ ಸ್ಟಾಂಪ್ ಡ್ಯೂಟಿ ಕೊಡ್ಲಿಲ್ಲ ಅವನು. ನನ್ನ ಕೈಯಾರ ನಾನು ದುಡಿದ ಅಮೌಂಟು ಅನಂತರಾಮಯ್ಯನವ್ರು ಒಂದೇ ಒಂದು ಹೇಳೋದಕ್ಕೋಸ್ಕರ ಆ 1.5 ಕೋಟಿ ವಾಪಸ್ ತಗೊಳೋದಕ್ಕೋಸ್ಕರ ಸ್ಟಾಂಪ್ ಡ್ಯೂಟಿ 75,000 ರೂಪಾಯಿ ನಾನು ಕಟ್ಟಿದ್ದೀನಿ ಗೌರ್ಮೆಂಟ್ಗೆ. ಅವ್ನು ಲೋನ್ ಕೊಡ್ಸೋದಕ್ಕೆ. ಏನಕ್ಕೆ? ನಾವು ದುಡ್ಡು ವಸೂಲಿ ಮಾಡ್ಕೊಂಡ್ರೆ ಸಾಕಪ್ಪ ನಮ್ಮ ಅಸಲು ಅನ್ನೋ ಕಾರಣಕ್ಕೆ. ಅವನಿಗೆ ತಾಕತ್ತು ದಮ್ಮಿದ್ರೆ ನಾನು ಕರೆಕ್ಟಾಗಿ ಹೇಳ್ತೀನಿ, ಕರೆಕ್ಟಾಗಿ ಸಿದ್ದಾಪುರ ಮಗನೇ ಆಗಿದ್ರೆ, ಅವನು ಚೀಮ್ಸ್ ಅಂತ ಸಿದ್ದಾಪುರ ಮಗನೇ ಆಗಿದ್ರೆ ಅವನ ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚಕ್ಕೆ ನಾಳೆ 12 ಗಂಟೆಗೆ ಬರಕ್ಕೆ ಹೇಳಿ, ನಾನು ಬರ್ತೀನಿ. ಬರುವಾಗ ಅನಂತರಾಮಯ್ಯನವ್ರನ್ನ ಕರ್ಕೊಂಡು ಬರಕ್ಕೆ ಹೇಳಿ. ಈಸ್ ದ ಮ್ಯಾನ್. ಒಬ್ಬ ವಿಟ್ನೆಸ್ ಮತ್ತೆ ಮಹಾನ್ ವ್ಯಕ್ತಿ. ಆ ವ್ಯಕ್ತಿ ಏನಾದ್ರೂ ಇಲ್ಲ ಅವನು ಮೋಸ ಮಾಡಿಲ್ಲ, ನಮಗೆ ಸಕಲೇಶ್ಗೆ ಮೋಸ ಆಗಿಲ್ಲ, ದುಡ್ಡು ಕೊಡೋಷ್ಟಿಲ್ಲ ಅಂತಂದ್ರೆ ನಾನು ಯಾವತ್ತೂ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಅವತ್ತೇ ಕ್ಷಮೆ ಕೇಳಿ ನಮ್ಮ ಊರಿನ ಜನ ಮುಂದೆ ನಾನು ಆಚೆ ಬರ್ತೀನಿ. ನಾನೇನು ನನ್ನ ವ್ಯಕ್ತಿತ್ವ ಏನನ್ನೋದು ಈ 840 ಹತ್ರ ಹೇಳ್ಸ್ಕೊಬೇಕು ಅವಶ್ಯಕತೆನೂ ಇಲ್ಲ. ಯಾವುದೇ ರೀತಿಯಲ್ಲಿ ಉಳ್ಳೇ ಇಲ್ಲ. ಅನಿಲ್ ಅವ್ರದ್ದು ಬಿಡಿ, ಅನಿಲ್ ಅವ್ರು ಮಾಡಿರೋ ಆರೋಪಗಳಿಗೆ ಅವ್ರು ದಾಖಲೆ ರೆಡಿ ಮಾಡ್ತಾರೆ. ದಾಖಲೆ ರೆಡಿ ಎಲ್ಲ ತಗೊಂಡು ಅವ್ರು ಬರ್ತಾರೆ ಆಣೆ ಪ್ರಮಾಣಕ್ಕೆ. ಅವ್ರು ಸುಮ್ಮನೆ ಇರಲ್ಲ. ಈಗ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಆಗಿರೋದು ವಿತ್ ದಾಖಲೆ ವಿತ್ ವಿಟ್ನೆಸ್ ಜೊತೆ ನಾನು ಮಾತಾಡ್ತೀನಿ. ನಾನು ದಾಖಲೆಯಲ್ಲಿ ಮೊದಲು ನಾನು ನಮ್ಮೂರಿನ ಹಿರಿಯರನ್ನ ಅವ್ರ ಮನೆಗೆ ಕಳಿಸಿ ಮಾತಾಡಿಸಿ ಅವ್ನು ಕೊಡಬೇಕಾ ಕೊಡಬಾರ್ದು ಅಂತ ಹೇಳಿ ತಿಳ್ಕೊಂಡು ಆಮೇಲೆ ನಾನು ವಾಪಸ್ ಮಾಡಿದ್ದೀನಿ. ಈ ವಿಚಾರಕ್ಕೆ ಅವನು ಕರೆಕ್ಟಾಗಿ ಚೀಮ್ಸನ ಸಿದ್ದಾಪುರ ಮಗನೇ ಆಗಿದ್ರೆ ಹೋಗಿ ಅನಂತರಾಮಯ್ಯವ್ರನ್ನ ಕರ್ಕೊಂಡು ನನಗೆ ಅನಂತರಾಮಯ್ಯ ಅವರಿಗೆ ದುಡ್ಡು ಕೊಡೋಷ್ಟಿಲ್ಲ, ಮೋಸ ಆಗಿಲ್ಲ ಅಂತ ಕರ್ಕೊಂಬಂದು ಶಿವದಾಸ್ ಹೇಳಿಸಿ ಅವನಿಗೆ ನಾನು ಅರ್ಪಣೆ ಆಗ್ತೀನಿ. ಅವನು ಸತ್ಯ ಹರಿಚಂದು ತುಂಡು ಅಂತಲ್ಲ, ಅವನು ಸತ್ಯ ಹರಿಚಂದ ತುಂಡು. ಅದು ತುಂಡಲ್ಲ, ಅದು ನಮ್ಮ ಹೆಣ್ಮಗಳು ಹೇಳ್ತಾ ಇದ್ಲು, ಪಾಪ ಮಗದಲ್ಲಿ ಕಳೆ ಇದೆ, ಆ ಕಳೆ ಬರದಲ್ಲೇ ನಾವು ಕಳ್ಸಿಕೊಡ್ಬೇಕು ಗೆಲ್ಸಿ ಅಂತ. ಕಳ್ಸಿಕೊಟ್ಟಿದ್ದೆ. ಆ ಕಳೆಯಿಂದ ಆ ಕಳೆ ಹಿಂದೆ ಬಹುದೊಡ್ಡ ಕೊಳೆ ಇದೆ ಅಮ್ಮ, ಅರ್ಥ ಮಾಡ್ಕೋ. ನಮ್ಮೂರು ಜನಕ್ಕೆ ನಿಧಾನವಾಗಿ ಅರ್ಥ ಆಗುತ್ತೆ. ನನಗೆ ಅರ್ಥ ಆಗಿರೋದನ್ನ ನಾನು ಹೇಳಿದ್ದೀನಿ. ಅವನಿಗೆ ತಾಕತ್ತು ದಮ್ ಇದ್ರೆ 3ನೇ ಬಾರಿ ಹೇಳ್ತಾ ಇದ್ದೀನಿ, ಅನಂತರಾಮಯ್ಯರನ್ನ ಕರ್ಕೊಂಡು ಶಿವನ ದೇವಸ್ಥಾನಕ್ಕೆ ಬರಲಿ, ನಾನು ಕರ್ಪೂರ ಹಚ್ತೀನಿ. ನಾನು ಮೋಸ ಆಗಿದೆ ಇಲ್ವ ಅಂತ ಅವರು ಹೇಳ್ತಾರೆ. ಕೊಟ್ಟರು ಅಕೌಂಟಿಂದ ಟ್ರಾನ್ಸ್ಫರ್ ಮಾಡೋರು ಅವ್ರನ್ನೂ ಕರ್ಕೊಂಬರ್ತೀನಿ.
ಅದು ಪ್ರಮಾಣನ ಈ ಪ್ರಮಾಣ ಅಲ್ಲ. ನಾವ್ ಯಾರು ಇಲ್ದಿದಾಗ ಬಂದು ನೀನು 5:15 ಕಾತ್ಕೊಂಡಿದ್ದೆ ಇದು ಮಾಡಿದೆ ಅಂತ ನನಗೆ ಆಹ್ವಾನ ಮಾಡಿದ್ರೆ ನಾನು 1 hour ಬಿಫೋರ್ ಅಲ್ಲಿ ಇರ್ತಾ ಇದ್ದೆ. ನನಗೆ ಆಹ್ವಾನ ಇರಲಿಲ್ಲ, ಅನಿಲ್ ಅವ್ರಿಗೆ ಮಾತ್ರ ಆಹ್ವಾನ ಮಾಡಿದ್ದೀನಿ ನಾನು. ಈಗ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ನಾಳೆ 12 ಗಂಟೆಗೆ ಶಿವನ್ ದೇವಸ್ಥಾನ ಹತ್ರ ಕಾಯ್ತಾ ಇರ್ತೀನಿ ವಿತ್ ಮೀಡಿಯಾ ಜೊತೆ. ಅನಂತರಾಮಯ್ಯ ಅವ್ರ ಜೊತೆ ನೀನ್ ಬರ್ಬಾ. ಅನಂತರಾಮಯ್ಯ ಅವರು ಮತ್ತೆ ರಮೇಶ್ ಅಂತ ನಿಮ್ ಚಿಕ್ಕಪ್ಪ, ಅವನು ಕರ್ಕೊಂಬಾ, ಮಾತಾಡೋಣ, ದೀರ್ಘ ಆಲೋಚವಾಗಿ ಮಾತಾಡೋಣ. ನನ್ ತಪ್ಪಿದ್ರೆ ನಿನ್ ತಪ್ಪಿದ್ಯಾ, ನನ್ ತಪ್ಪಿದ್ಯಾ ಅಂತ ಹಿರಿಯರು, ನಮ್ಮೂರಿನ ಹಿರಿಯರು ಅನಂತರಾಮಯ್ಯ ಅವರು ಡಿಸೈಡ್ ಮಾಡ್ತಾರೆ. ಬಾ, ಆಹ್ವಾನ ಮಾಡ್ತಾ ಇದ್ದೀನಿ, ಬಾ. ನಮ್ಮೂರಿನ ಜನತೆಗೆ ಒಂದೇ ಒಂದು ಮಾತು, ಇದನ್ನ ದಯವಿಟ್ಟು ಈ ಮೀಟಿಂಗ್ ಒಂದು ಅರೇಂಜ್ ಮಾಡಿಸಿ, ನಿಮ್ಗೆ ಗೊತ್ತಾಗ್ಲಿ ಅದನ್ನ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಊರಿನ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ನಾಳೆ 12 ಗಂಟೆಗೆ ದಯವಿಟ್ಟು ಇದನ್ನ ಅರೇಂಜ್ ಮಾಡಿಸಿ, ಮೀಟಿಂಗ್ನ ಕರೆಸಿ. ಅನಂತರಾಮಯ್ಯ ಅವರು ನಮ್ಮ ಊರಿನ ಜನಗಳಿಗೆ ತುಂಬಾ ಜನಕ್ಕೆ ಗೊತ್ತಿದ್ದಾರೆ, ಅವ್ರನ್ನೂ ಕರ್ಕೊಂಬಂದು ನನ್ನನ್ನು ಕರೀರಿ, ಕೂತ್ ಮಾತಾಡಿ ಅದು ಏನು ರಿಯಾಲಿಟಿ ಅನ್ನೋದನ್ನ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್. ನಾನು ಇವತ್ತು ಊರಲ್ಲಿಲ್ಲ, ಅದಕ್ಕೆ ಬರ್ತಾ ಇಲ್ಲ, ನಾಳೆ ಬರ್ತೀನಿ ನಾನು. ಬಾಯ್. ಥ್ಯಾಂಕ್ ಯು.